ಎಲ್ಲ ಸರ್ ನಾವು 30 ರೂಪಾಯಿಗೆ ಕೊಡೋದ ಸರ್. ಇವಾಗೆಲ್ಲ ತುಂಬ ಬೆಲೆ ಇದೆ. ಅದು ನಾವು ಅನ್ನದಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ ಊಟಕ್ಕೋಸ್ಕರ. ಅದಕ್ಕೋಸ್ಕರ ನಾವು 30 ರೂಪಾಯಿಗೆ ಮಾಡ್ತಿದ್ದೀವಿ ಸರ್, ಎಲ್ಲೂ ಸಿಗಲ್ಲ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಅನ್ನಪೂರ್ಣೇಶ್ವರಿ ಮನೆ ತಿಂಡಿ ಅಂತ ಅದ್ಭುತವಾಗಿರೋಂಥ ಮನೆ ಶೈಲಿ ಬೆಳಗಿನ ಉಪಹಾರ ಸಿಗುವಂಥ ಜಾಗ. ಮತ್ತು ಇನ್ನು ಪ್ರೈಸ್ ವೈಸಲ್ಲೂ ಕೂಡ 30 ರೂಪಾಯಿಗೆ ನಿಮಗೆ ಹೊಟ್ಟೆ ತುಂಬ ಬೆಳಗಿನ ಉಪಹಾರ ಸಿಗುತ್ತೆ, ಅಂದರೆ ತಿಂಡಿ ಸಿಗುತ್ತೆ. ಮತ್ತು ಇನ್ನು ಭಾನುವಾರ ಅಂದರೆ ಮಶ್ರೂಮ್ ಬಿರಿಯಾನಿ ಅಂತೆ, ಹಾಗೂ ದೋಸೆ ಮತ್ತು ತುಪ್ಪದ ದೋಸೆನೂ ಸಿಗುತ್ತಂತೆ. ಚಿಕ್ಕದಾಗಿದ್ದರೂ ಚೊಕ್ಕವಾಗಿಟ್ಟು ಮಾಡ್ತಾ ಬರ್ತಾ ಇದ್ದಾರೆ, ನೀಟ್ ಆ್ಯಂಡ್ ಕ್ಲೀನಾಗಿಟ್ಟು. ಏನೇನು ಸಿಗುತ್ತೆ ಅಂದರೆ ಇಡ್ಲಿ, ರೈಸ್ ಬಾತು, ದೋಸೆ, ಪೂರಿ, ಇಷ್ಟ ಐಟಮು, ಜಾಸ್ತಿ ಐಟಮ್ ಇಟ್ಕೊಂಡು ತಲೆಕೆಡಿಸ್ಕೊಂಡಿಲ್ಲ. ಇನ್ನು ಮಧ್ಯಾಹ್ನದ ಊಟ ಹಾಗೂ ರಾತ್ರಿ ಊಟನೂ ಸಿಗುತ್ತಂತೆ. ಎಲ್ಲಿ ಅಂತ ಹೇಳಿದ್ರೆ ಕತ್ರಗುಪ್ಪೆ ಮೇನ್ ರೋಡು, ಅಶೋಕ್ ನಗರ್ ಅಂತ ಇದೆ. ಇನ್ನು ಮತ್ತೆ ಹನುಮಂತ ನಗರ ಪೊಲೀಸ್ ಸ್ಟೇಷನ್ ಇದೆ. ಹನುಮಂತ ನಗರ ಪೊಲೀಸ್ ಸ್ಟೇಷನ್ ನಿಯರೇ ಈ ಒಂದು ಚಿಕ್ಕದಾದಂಥ ಹೋಟೆಲ್ ಇದೆ. ಕಂಪ್ಲೀಟ್ ಅಡ್ರೆಸ್ ಮತ್ತು ಗೂಗಲ್ ಮ್ಯಾಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಕೊಡಿಸ್ತೀನಿ. ಬನ್ನಿ, ಅದು ಹೊಟ್ಟೆ ತುಂಬ ಸಿಗುತ್ತೆ. ಆಂಟಿ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ನಮ್ಮ ಹೆಸರು ಭಾಗ್ಯ ಅಂತ ಸರ್, ಭಾಗ್ಯ ಶ್ರೀನಿವಾಸ್. ಭಾಗ್ಯ ಶ್ರೀನಿವಾಸ್ ಅವರು. ಮೇಡಮ್ ಅನ್ನಪೂರ್ಣೇಶ್ವರಿ ಮನೆ ತಿಂಡಿ ಯಾವಾಗಿಂದ ಶುರುವಾಗಿದೆ ಸರ್? ನಾವು ಇಟ್ಮಡಿಗೆಲ್ಲಿ ಇಟ್ಕೊಂಡಿದ್ದೋ ತುಂಬ ವರ್ಷದಿಂದ. ಹಾಗೆ ಅಲ್ಲಿ ತುಂಬ ದೂರ ಆಗುತ್ತೆ ಅಂತ ಇಲ್ಲಿ ಇಟ್ಕೊಂಡಿದ್ದೀವಿ. ಆಗಲೇ ಒಂದು 6 ತಿಂಗಳಾಗಿದೆ ಆಲ್ರೆಡಿ 6 ತಿಂಗಳಿಂದ ಮಾಡ್ತಾ ಇದ್ದೀವಿ ಸರ್. 6 ತಿಂಗಳಿಂದ ಮಾಡ್ತಾ ಇದ್ದೀವಿ. ಅಲ್ಲಿ ತುಂಬ ವರ್ಷದಿಂದ ಮಾಡಿದ್ದೀವಿ, ಇಟ್ಮಡಿಗೆಯಲ್ಲಿ ತುಂಬ ವರ್ಷದಿಂದ ಮಾಡಿದ್ದೀವಿ. ಇಲ್ಲಿ ಮನೆಗೆ ಹತ್ರ ಆಗುತ್ತೆ ಅಂತ ಈ ಕಡೆ ಇಟ್ಕೊಂಡಿದ್ದೀವಿ ಸರ್ ಇವಾಗ. ಸೂಪರ್. ಮೇಡಮ್ ಏನೇನೆಲ್ಲ ಸಿಗುತ್ತೆ ಸರ್? ನಮ್ಮಲ್ಲಿ ತಟ್ಟೆ ಇಡ್ಲಿ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ಪಲಾವ್ ಸಿಗುತ್ತೆ, ಟೊಮೊಟೊ ಬಾತ್ ಸಿಗುತ್ತೆ, ತುಪ್ಪದ ದೋಸೆ ಸಿಗುತ್ತೆ, ಭಾನುವಾರ ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ. ಎಲ್ಲ ಸರ್ ನಾವು 30 ರೂಪಾಯಿಗೆ ಕೊಡೋದ ಸರ್. ಇವಾಗೆಲ್ಲ ತುಂಬ ಬೆಲೆ ಇದೆ. ಅದು ನಾವು ಅನ್ನದಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ ಊಟಕ್ಕೋಸ್ಕರ. ಅದಕ್ಕೋಸ್ಕರ ನಾವು 30 ರೂಪಾಯಿಗೆ ಮಾಡ್ತಿದ್ದೀವಿ ಸರ್, ಎಲ್ಲೂ ಸಿಗಲ್ಲ. ನೀವು ಯಾವ್ದಾದ್ರು ದೊಡ್ಡ ಹೋಟ್ಲಿಗೆ ಹೋಗಿ ನೋಡಿ, ಎಲ್ಲ ಕಡೆ ಒಂದು 50-60 ರೂಪಾಯಿನೇ ಇದೆ. ನಾವು 30 ರೂಪಾಯಿಗೆ ಸರ್ ಹೊಟ್ಟೆ ತುಂಬ ಕೊಡ್ತಾಯಿದ್ದೀವಿ ಸರ್. ಮಧ್ಯಾಹ್ನ ಊಟ ಇದೆ ನಮ್ಮ ಹತ್ರ, ಅನ್ನ, ಸಾರು, ಮೊಸರನ್ನ, ಮಜ್ಜಿಗೆ, ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಕೊಡ್ತೀವಿ ಸರ್. ಸಂಜೆ ನಮ್ಮ ಹತ್ರ ಪಡ್ಡು ಇದೆ, ಆಮೇಲೆ ಚಿತ್ರಾನ್ನ ಮಾಡ್ತೀವಿ, ಪಲಾವ್ ಮಾಡ್ತೀವಿ. ರಾತ್ರಿ ಹೊತ್ತು ಅನ್ನ ಸಾಂಬಾರು ತುಂಬ ಜನ ಬರ್ತಾರೆ ಸರ್. ನೈಟ್ ಹೊತ್ತು PG ಮಕ್ಕಳು, ಪಾಪ ಕೂಲಿ ಕೆಲಸದವ್ರು ಎಲ್ಲರೂ ಬರ್ತಾರೆ ಸರ್. ನಾವು ರಾತ್ರಿ 12 ಗಂಟೆವರೆಗೂ ಮಾಡ್ತೀವಿ ಸರ್. ಮನೆಗೆ ಹೋಗೋಷ್ಟರಲ್ಲಿ 1 ಗಂಟೆ ಆಗುತ್ತೆ ಸರ್. ನಾವು ನೈಟ್ ಆ್ಯಂಡ್ ಡೇ ಮಾಡ್ತೀವಿ ಸರ್. ನಾವು 1 ಗಂಟೆ ಸರ್ ನಾವು ಮನೆಗೆ ಹೋಗೋಷ್ಟರಲ್ಲಿ. ಮತ್ತೆ 1 ಗಂಟೆಗೆ ಹೋಗಿ ಮತ್ತೆ 5 ಗಂಟೆಗೆ ಎದ್ದು ಬರ್ತಾರೆ ಸರ್. ಯಜಮಾನ್ರು ಪಾಪ ತುಂಬ ಕಷ್ಟಪಡ್ತಾರೆ, ಅವ್ರು ಬರ್ತಾರೆ, ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಸರ್. ಹೋಟೆಲ್ ಶುರು ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನ್ ಹೇಗೆ ಬಂದಿದ್ದು? ಪ್ಲ್ಯಾನ್ ಹೇಗೆ ಅಂದರೆ ಸರ್, ನಾವು ಊಟಕ್ಕೆ ತುಂಬ ಕಷ್ಟಪಟ್ಟಿದ್ದೇವೆ ಸರ್. ಎಲ್ಲ ಕಡೆ ಜನ ಊಟ ಇಲ್ಲದೇನೆ ಇದು ಮಾಡ್ತಾರೆ. ನಾವು ಸ್ವಲ್ಪ ನಮ್ಮ ಕೈಯಲ್ಲಾದಷ್ಟು ನಾವು ಜನಕ್ಕೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಅದಕ್ಕೋಸ್ಕರ ಸರ್. ಎಲ್ಲ ಕಡೆ ಊಟ ಬೆಲೆ ಜಾಸ್ತಿ ಇತ್ತು, ನಾವು 30 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ನಾವು ಊಟಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ಸರ್. ಅದಕ್ಕೋಸ್ಕರ ಒಂದು 30 ರೂಪಾಯಿ ಊಟ ಕೊಟ್ಟರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ. ಊಟ ಕೊಡಬೇಕು, ಹೋಟ್ಲು ಮಾಡಬೇಕಂತ ಮಾಡ್ತಾ ಇದ್ದೀವಿ ಸರ್. ಮತ್ತು ನಾವು ಹೋಟೆಲ್ ಇರುವಂಥ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಇದು? ಇದು ವಿದ್ಯಾಪೇಟೆ ಸರ್ಕಲ್ ಸರ್. ವಿದ್ಯಾಪೇಟೆ ಸರ್ಕಲ್ಲು ಹನುಮಂತ ನಗರ ಪೊಲೀಸ್ ಸ್ಟೇಷನ್ ಇದೆ ಸರ್, ಅದು ಅಪೋಸಿಟೇ ಇದೆ ನಮ್ಮದು. ಬನ್ನಿ ಎಲ್ಲರೂ ಆಯ್ತರ ಖುಷಿಯಾಗಿ ತಿಂದು ಹೋಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟೇಸ್ಟ್ ಚೆನ್ನಾಗಿದೆ. ಹೊಟ್ಟೆ ತುಂಬ ಊಟನೂ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಸೂಪರ್.
ಸೊ ಟೇಸ್ಟ್ ಎಲ್ಲ ಇಷ್ಟ ಆಗುತ್ತೆ. ಓಕೆ, ನಾವು ಓಪನ್ ಆಗ್ಲಿಂದ ಬರ್ತೀವಿ, ಡೈಲಿ ತಗೊಂಡೋಗ್ತಾ ಇರ್ತೀವಿ. ರುಚಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಚೆನ್ನಾಗಿರುತ್ತೆ, ಮನೆ ಊಟ ಇದ್ದಂಗೆ ಇರುತ್ತಾ? ಮನೆ ತಿಂಡಿ ತರ ಇರುತ್ತೆ. ಯಾವ್ದು ಇಷ್ಟ ಆಗುತ್ತೆ ನಿಮ್ಗೆ ಬಹಳ? ನಾವ್ ಯಾವಾಗ್ಲೂ ವಡೆ, ಬೋಂಡ, ಬಜ್ಜಿ, ಇಡ್ಲಿ ಇದೇ ತಗೊಳ್ಳೋದು. ಸಖತ್ತಾಗಿರುತ್ತೆ, ಸ್ಮೂತ್ ಆಗಿರುತ್ತೆ. ಮಧ್ಯಾಹ್ನವರೆಗೂ ಬೇಕಾದ್ರೆ ತಿನ್ಬೋದು, ಸ್ಮೂತ್ ಆಗಿರುತ್ತೆ. ಅನ್ನಪೂರ್ಣೇಶ್ವರಿ ಮನೆ ತಿಂಡಿ. ಅಯ್ಯೋ, ವೆಹಿಕಲ್ಸ್ ಒಂದು ಹೆವಿ ಬರ್ತಾ ಇದೆ. ಸೊ ಮೇನ್ ರೋಡು, ಸೊ ಏನು ಮಾಡೋಕ್ಕಾಗಲ್ಲ, ಕತ್ರಗುಪ್ಪೆ ಮೇನ್ ರೋಡ್ ಅಲ್ವಾ, ವೆಹಿಕಲ್ಸ್ ಅದು ಹೆವಿ ಓಡಾಡುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ರತಿ ಬಾರಿ ಇದನ್ನೇ ಹೇಳ್ತಿರ್ತೀನಿ, ಮೇನ್ ರೋಡ್ ಆಗಿದ ತಕ್ಷಣ. ಅನ್ನಪೂರ್ಣೇಶ್ವರಿ ಮನೆ ತಿಂಡಿನಲ್ಲಿ ಫಸ್ಟ್ ನಾನು ತೊಗೊಂಡಿರೋದೆ ಪೂರಿ. ರೈಸ್ ಬಾತ್ ಸಿಕ್ಕಾಪಟ್ಟೆ ಹೋಗುತ್ತೆ, ತುಂಬ ಜನ ಇಷ್ಟಪಡ್ತಾರೆ ರೈಸ್ ಬಾತ್ನೇ. ಪೂರಿನೂ ತೊಗೊಂಡೆ. ಕಾರಣ ಏನು ಅಂದರೆ ಅಪ್ಪಟ ಮನೆ ಥರ, ಅಂದರೆ ಲೈಕ್ ಮನೇಲಿ ಮಾಡ್ತೀವಲ್ಲ, ಮೈದಾ ಗೀದಾ ಬಳಸದೆ ಗೋಧಿ ಹಿಟ್ಟಲ್ಲೇ ಮಾಡುವಂಥದ್ದು. ಸೊ ಹಾಗೆ ಗೋಧಿ ಹಿಟ್ಟಿಂದ ಪೂರಿ ಮಾಡಿದರೆ ಕಲರ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ 2 ಪೂರಿ ತೊಗೊಂಡಿದ್ದೀನಿ. ಯೂಶ್ವಲಿ 1 ಪ್ಲೇಟ್ ಅಂದಾಗ 3 ಪೂರಿ ಬರುತ್ತೆ, ನಾನು 2 ಪೂರಿ ತೊಗೊಂಡಿದ್ದೀನಿ. ಇನ್ನು ರೈಸ್ ಬೇರೆ ತೊಗೊಳೋದಿದೆಯಲ್ಲ, ಸೊ ಆ ಕಾರಣಕ್ಕೋಸ್ಕರ. ಮತ್ತಿನ್ನು ಅದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಹಾಗೂ ಸಾಗು ಕೊಟ್ಟಿದ್ದಾರೆ. ಇವತ್ತು ತರಕಾರಿ ಸಾಗು ಇದೆ. ಸೊ ತರಕಾರಿ ಸಾಗು ಅಂದರೆ ನನಗೆ ಭಲೇ ಇಷ್ಟ ಆಗುತ್ತೆ. ಸಾಗು ಒಟ್ಟಿಗೆ ಪೂರಿನೇ ಚೆಂದ, ಚಟ್ನಿಗಿಂತ ಸಾಗು ಜೊತೆ ಪೂರಿ ಮಸ್ತ್ ಇರುತ್ತೆ. ತೊಗೊಂಬಣ. ತರಕಾರಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಜಾಸ್ತಿ ಬಳಸಿ ಅಂತ ಹೇಳ್ತಿರ್ತೀನಿ. ಮತ್ತಿನ್ನು ಆ ಲವಂಗದ ಘಾಟ್ ಇದೆಯಲ್ಲ ಆ ಸಾಗುನಲ್ಲಿ, ಅದು ಬಹಳ ಇಷ್ಟ ಆಗುತ್ತೆ. ಮತ್ತಿನ್ನು ಆ ಕ್ಯಾರೆಟ್ ಅಂದಾಗ ಅದರ ಒಂದು ಸಿಹಿ ಸಿಗುತ್ತೆ. ಮಿಕ್ಸ್ಡ್ ತರಕಾರಿ ಲೈಕ್ ಗಡ್ಡೆಕೋಸು ಎಲ್ಲ ಬಳಸಿದ್ದಾರೆ. ಸೊ ಅದು ಕೂಡ ನಮಗೆ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಇನ್ನು ಪೂರಿ ಅಂತ ಬಂದರೂ ಕೂಡ ಪೂರಿನೂ ಅಷ್ಟೇ ಮಾಮೂಲಿ ಗರಿಗರಿಯಾಗಿ ಚೆನ್ನಾಗಿ ಮಾಡ್ತಾರೆ. ಸೂಪರ್, ಪೂರಿನೂ ಕೂಡ ಚೆನ್ನಾಗಿದೆ. ಖಾಲಿ ಮಾಡ್ಬಿಟ್ಟು ನೆಕ್ಸ್ಟು ಬಿಸಿ ಬಿಸಿ ರೈಸ್ ಬಾತ್ ಇದೆ ಇವತ್ತು, ತೊಗೊಂಬಿಡೋಣ. ಬಿಸಿ ಬಿಸಿ ಪೂರಿ ಆಯಿತು. ಬಿಸಿ ಬಿಸಿ ಪೂರಿ ಆದಮೇಲೆ ನಂತರದಲ್ಲಿ ಬಿಸಿ ಬಿಸಿ ರೈಸ್ ಬಾತ್. ರೈಸ್ ಬಾತ್ ಅಂದರೆ ಇವತ್ತು ಟೊಮೊಟೊ ಬಾತ್ ಅಂತೆ, ಜೊತೆಗೆ ಒಂದು ಮಸಾಲೆ ವಡೆ. ಸೊ ಅದು ಕೂಡ ಬಿಸಿ ಬಿಸಿ ಉಂಟು. ಕರಮ್ 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 ಅನ್ನೋದ, ಬಿಸಿ ಬಿಸಿ ಬೇರೆ ಇರುತ್ತಾ, ಮಸ್ತ್. ಇನ್ನು ರೈಸು ಮನೇಲಿ ಮಾಡ್ದಂಗೆ ಮಾಡ್ತಾರೆ. ಸೋಂಪು ಬಳಸಿದ್ದಾರೆ, ಆ ಸೋಂಪಿನ ಫ್ಲೇವರು ರಪ್ಪ ಅಂತ ಸಿಕ್ಬಿಡುತ್ತೆ. ಮತ್ತಿನ್ನು ಲವಂಗದ ಘಾಟು ನಿಮಗೆ ನೀಟಾಗಿ ಸಿಗುತ್ತೆ. ಇನ್ನು ಟೊಮೊಟೊನ ಬಳಸಿರೋದ್ರಿಂದ ಲೈಟಾಗಿ ಎಲ್ಲೋ ಒಂದು ಪಾಯಿಂಟಷ್ಟು ಹುಳಿ ಸಿಗುತ್ತೆ. ಅದು ಬಿಟ್ಟರೆ ಈರುಳ್ಳಿ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ರೈಸು ಕೂಡ ಚೆನ್ನಾಗಿದೆ. ಕ್ವಾಂಟಿಟಿ ವೈಸಲ್ಲೂ ಕ್ವಾಲಿಟಿ ವೈಸಲ್ಲೂ ಎರಡು ಕೂಡ ಸೂಪರ್ ಅಂತಲೇ ಹೇಳ್ಬೋದು. ಮತ್ತಿನ್ನು ಹೇಳ್ತಿದ್ರು, ಸೊ ಅಪ್ಪಟ ಮನೆ ಊಟ ತಿಂಡಿ ಸಿಗುವಂಥ ಜಾಗ ಇದು. ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.